ಪ್ರತಿ ವರ್ಷದಂತೆ ಮೈದನಹಳ್ಳಿ ಗ್ರಾಮದಲ್ಲಿ, ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಗಿ ಮೈದನಹಳ್ಳಿ ಗ್ರಾಮದಲ್ಲಿ ಸುಮಾರು ಇದು ಒಂದು ನಾವು ಸುಮಾರು ಸಣ್ಣ ಹುಡುಗರಿಂದ ಒಂದು 40 ವರ್ಷದಿಂದ ನಾವು ಮಾಡ್ತಾ ಇರ್ಬೋದು, 40-45 ವರ್ಷದಿಂದ ಮಾಡ್ತಾ ಇದ್ದೀವಿ ಶ್ರೀರಾಮನವಮಿ ರಥೋತ್ಸವನ. ಎಲ್ಲರೂ ಈ ಒಂದು ಕಾರ್ಯಕ್ರಮನ ರಥೋತ್ಸವ, ಶ್ರೀರಾಮ ದೇವರ ರಥೋತ್ಸವನ ಊರಿನಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ದಂಗೆ ಎಲ್ಲ ಜನ ಸೇರಿ ಈ ಒಂದು ರಥೋತ್ಸವನ ಪ್ರತಿ ವರ್ಷವೂ ಚೆನ್ನಾಗಿ ವಿಜೃಂಭಣೆಯಿಂದ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಸಾವಿರಾರು ಜನ ಹೊರಗಡೆಯಿಂದ ಎಲ್ಲ ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ರಾತ್ರಿ ಎಲ್ಲ ಜನ ಸಂಭ್ರಮ ಸಡಗರದಿಂದ ಈ ಒಂದು ಹಬ್ಬನ ಆಚರಣೆ ಮಾಡಿ. ಈ ಜಾತ್ರೆಯಲ್ಲಿ ಡೊಳ್ಳು ಕುಣಿತ, ಬೀರಗಾಸೆ, ಚಕ್ಕೆ ಭಜನೆ, ಇನ್ನೂ ಅನೇಕ ಕಾರ್ಯಕ್ರಮಗಳು, ಸುಮಾರು ಒಂದು ಸಿಡಿಮದ್ದು ಪ್ರದರ್ಶನ ನಿಜವಾಗ್ಲೂ ಕೂಡ ಎಲ್ಲೂ ಮಾಡಲ್ಲ. ಅಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮ ಇದು ಸಿಡಿಮದ್ದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಬೆಳಗಿನ ಜಾವ 4 ಗಂಟೆಗೆ, 12 ಗಂಟೆಯಿಂದ ತೇರು ಸ್ಟಾರ್ಟ್ ಆಗ್ತದೆ, ಹೂವಿನ ರಥೋತ್ಸವ. ಇದರಲ್ಲಿ ಎಲ್ಲ ಯುವಕರು, ಬೆಂಗಳೂರಿಂದ ಎಲ್ಲ ಯುವಕರು ಬಂದಿರ್ತಾರೆ. ಊರಿನ ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ದಂಗೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ಪಕ್ಷಪಾತ ಯಾವುದೂ ಬರಲ್ಲ, ಎಲ್ಲ ಪಕ್ಷದ ಮುಖಂಡರು ಇದಕ್ಕೆ ಒಂದು ಕೈ ಜೋಡಿಸ್ತಾರೆ. ಹಂಗಾಗಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಒಳ್ಳೆ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಕೂಡ ಬಂದಿರ್ತಾರೆ. ಹಾಗೂ ನಮ್ಮ ಶಾಸಕರಿಗೂ ವಿಧಾನ ಪರಿಷತ್ ಸದಸ್ಯರು ಕೂಡ ಹೇಳಿದ್ರು. ಬಟ್ ಅವರಿಗೆ ಇವತ್ತು ಏನು ಮಧುಗಿರಿಯಲ್ಲಿ ಸುಮಾರು ಕಾರ್ಯಕ್ರಮಗಳು ಜಾಸ್ತಿ ಇದ್ವು. ಇವತ್ತು ನಾನು ಬೆಳಿಗ್ಗೆ ನೋಡಿದೆ, ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮಗಳೇ ಇದ್ವು. ಹಂಗಾಗಿ ಅವರು ಬರೋಕ್ಕಾಗಿಲ್ಲ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನಮ್ಗೆ ಸುಮಾರು ಈಶ್ವರ ಮತ್ತು ಶ್ರೀರಾಮ ಮತ್ತು ಅನ್ನಪೂರ್ಣೇಶ್ವರಿ 3 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸುಮಾರು 1.5 ಕೋಟಿ ವೆಚ್ಚ. ಇದರಲ್ಲಿ ನಿಜವಾಗ್ಲೂ ಕೂಡ ಎಲ್ಲ ಭಕ್ತಾದಿಗಳು ಭಾಗಿಯಾಗಿ ಹಣ ಸಹಾಯ ಮಾಡಿದ್ದಾರೆ. ಹಾಗಾಗಿ ದೇವಸ್ಥಾನ ಕೂಡ ಯಶಸ್ವಿಯಾಗಿ ಆಗ್ತಾ ಇದೆ. ನಮ್ಮೂರಿನಲ್ಲಿ ವಿಶೇಷ ಅಂದರೆ ದೇವಸ್ಥಾನಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಒಳ್ಳೊಳ್ಳೆ ದೇವಸ್ಥಾನ ಇದೆ ಈ ಊರಿನಲ್ಲಿ. ಆ ದೇವಸ್ಥಾನಗಳಿಗೆ ಮೊನ್ನೆ ಕಾಳಿಕಾದೇವಿ ದೇವಸ್ಥಾನಕ್ಕೆ ಒಂದು 5 ಲಕ್ಷ ಕೊಟ್ಟವ್ರೆ ಶಾಸಕರು. ಮತ್ತು ನಮ್ಮ ಏನು ಈಶ್ವರ ದೇವಸ್ಥಾನಕ್ಕೆ ಕೂಡ ಒಂದು 5 ಲಕ್ಷ ಕೊಟ್ಟಿದ್ದಾರೆ. ದೇವಸ್ಥಾನಗಳು ಕೂಡ ನಿಜವಾಗ್ಲೂ ಕೂಡ ಅಲ್ಲಿ ಜನತಾ ಕಾಲೋನಿ ಒಳಗೂ ಒಂದ್ಸಾರಿ ವಿಧಾನ ಪರಿಷತ್ ಸದಸ್ಯರ ಒಂದು ಕೋಟಾದಲ್ಲಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಊರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಖುಷಿ ಅನಿಸ್ತದೆ. ನಾವು ಕೂಡ ಈ ಒಂದು ಮನರಂಜನೆ, ಕಣ್ತುಂಬ ಮನರಂಜನೆ ಪಡ್ತೀವಿ. ಈ ಒಂದು ಕಾರ್ಯಕ್ರಮ ಪೀಳಿಗೆಗೆ ಇದು ಮುಂದುವರಿತಲೇ ಇರ್ತದೆ. ಯಾವತ್ತೂ ಕೂಡ ಇದಕ್ಕೆ ಯಾವುದೇ ಒಂದು ಅಡ್ಡ ಆಗಿಲ್ಲ, ಯಾವತ್ತೂ ನಿಲ್ಸಿಲ್ಲ. ಈ ಕಾರ್ಯಕ್ರಮ ನಡೀತಾ ಇತ್ತು. ಏನೋ ಒಂದು ದೇವರ ಒಂದು ಬಲ ಅಂತ, ನಾವು ಒಂದು ದೈವ ಬಲ ಅಂತ ಅನ್ಕೊಂತೀವಿ. ಯಾಕಂದರೆ ಪ್ರತಿ ವರ್ಷದಿಂದ ಲಕ್ಷಾಂತರ ರೂಪಾಯಿ ಈ ಒಂದು ಇದಕ್ಕೆ ಕೊಡ್ತಾರೆ ಜನ ಕೂಡ, ಎಲ್ಲ ಭಕ್ತಾದಿಗಳು, ನಾವು ಕೂಡ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಮಾಡ್ತೀವಿ. ಹಂಗಾಗಿ ಒಂದು ಖುಷಿ ಪಡೋಂಥ ಒಂದು ವಿಚಾರ. ಯುವಕರಂತೂ ನಿಜವಾಗ್ಲೂ ಕೂಡ ಈ ಊರಿನ ಏನು ಯುವಕರಿದ್ದಾರೆ, ಆ ಯುವಕರು ಉತ್ಸಾಹಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ. ಮಹಿಳೆಯರು, ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ, ಜಾತಿ ಜನಾಂಗ ಏನಿಲ್ಲ, ಎಲ್ಲ ಜನಾಂಗ ಸೇರಿ ಇದೊಂದು ಮಾಡೋಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇವತ್ತು ನೋಡ್ರಿ, ಬೆಂಗಳೂರಿಂದ ನಮ್ಮ ಏನು ಶೆಟ್ರು, ಈ ಊರಿನ ಶೆಟ್ರುಗಳು ಎಲ್ಲ ಹೊರಟೋಗಿದ್ರು, ಊರಿಂದ ಹೊರಗಡೆ ಇದ್ರು. ಅವರೆಲ್ಲ ಸುಮಾರು ಒಂದು 45 ಜನ ಎಲ್ಲ ಟಿ ಟಿಗಳು ಮಾಡ್ಕೊಂಡು ಬಂದಿದ್ದಾರೆ.